ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮ್ಮ ಬ್ಯಾಕ್ಗ್ರೌಂಡ್ ಈ ಥರ ಇದೆಯಲ್ಲ, ಬ್ಯಾಕ್ಗ್ರೌಂಡು ಯಾವ ಥರ ಚೇಂಜ್ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. ಆ್ಯಂಡ್ ಯಾವ ಆ್ಯಪಲ್ಲಿ ಇಮೇಜ್ ಸಿಗುತ್ತೆ, ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು, ಯಾವ ಆ್ಯಪಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. ಆ್ಯಂಡ್ ನೀವು ಎಲ್ಲಿ ಬೇಕಾದರೂ ನೀವು ಈ ಥರ ರೂಮಲ್ಲಿ ವಿಡಿಯೋ ಮಾಡಿ, ಹೊರಗಡೆನಾದರೂ ವಿಡಿಯೋ ಮಾಡಿ ಅದನ್ನು ಈಸಿಲಿ ನೀವು ರಿಮೂವ್ ಮಾಡ್ಬೋದು. ಆ್ಯಂಡ್ ಯಾವ ಸ್ಕ್ರೀನು ಬೇಡ, ಗ್ರೀನ್ ಸ್ಕ್ರೀನು ಬೇಡ, ಬ್ಲ್ಯಾಕ್ ಸ್ಕ್ರೀನು ಬೇಡ. ಆ್ಯಂಡ್ ಈ ನಾರ್ಮಲಾಗಿ ನೀವು ವಿಡಿಯೋ ಮಾಡಿ ಅದನ್ನು ಒಂದೇ ನಿಮಿಷದಲ್ಲಿ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು. ಅದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಬೆಲ್ ಬಟನ್ ಆನ್ ಮಾಡ್ಕೊಂಡ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಒಂದೇ ನಿಮಿಷದಲ್ಲಿ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ನೀವು ಇಮೇಜ್ ಬೇಕಲ್ಲ ನಿಮಗೆ, ಬ್ಯಾಕ್ಗ್ರೌಂಡ್ ಇಮೇಜು. ಇಲ್ಲಿ ಇಮೇಜ್ ಸರ್ಚ್ ಅಂತ ಆ್ಯಪ್ ಇದೆ. ನಿಮಗೆ ಸಿಗಬೇಕಂದ್ರೆ ಪ್ಲೇಸ್ಟೋರಲ್ಲಿ ಹೋಗಿ ಇಮೇಜ್ ಸರ್ಚ್ ಅಂತ ಟೈಪ್ ಮಾಡಿ, ಇಲ್ಲಿರುತ್ತೆ. ಅದ್ರ ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಅಂತಿದೆಯಲ್ಲ, ಸರ್ಚ್ ಸ್ಟುಡಿಯೋ ಬ್ಯಾಕ್ಗ್ರೌಂಡ್ ಫಾರ್ ಯೂಟ್ಯೂಬ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇದು ಸ್ಕ್ರೀನ್ ಮೇಲೆ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತಿದ್ದೀನಿ. ವೇಟ್ ಮಾಡಿ, ನಿಮ್ಗೆ ಯಾವ ಥರ ಬೇಕಾ ಬ್ಯಾಕ್ಗ್ರೌಂಡು ಇಲ್ಲಿ ಸಿಗುತ್ತೆ. ನಾನು ಈಗ ಸದ್ಯಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ VPN ಕ್ಯಾಪ್ಕಟ್ ಟ್ಯಾಬ್ ಯೂಸ್ ಮಾಡ್ಬೇಕಂದ್ರೆ VPN ಇರಬೇಕು. VPN ಯಾವ ಆನ್ ಮಾಡೋದು ಅಂತ ತೋರಿಸ್ತೀನಿ. ಬೋಲ್ಟ್ VPN ಅಂತ ನಾನು ಯೂಸ್ ಮಾಡ್ತಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಬರುತ್ತೆ, ಲಾಸ್ಟ್ ಕನೆಕ್ಷನ್ ಈ ಥರ ಬರುತ್ತೆ. ಇದ್ರ ಮೇಲೆ ಟ್ಯಾಪ್ ಟು ಕನೆಕ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ 10 ನಿಮಿಷ ಇರುತ್ತೆ ಟೈಮಿಂಗು. ನೆಕ್ಸ್ಟ್ ಬ್ಯಾಕ್ ಬಂದು ನೀವು ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈಗ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಅಂತಿದೆ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇದೇ ಡೌನ್ಲೋಡ್ ಮಾಡ್ಕೊಂಡಲ್ಲ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಇಮೇಜ್ ಅಂತ ಕೊಡಿ. ಲೋಡ್ ಆಗುತ್ತೆ. ನಿಮ್ಮ ವಿಡಿಯೋ ಎಷ್ಟು ನಿಮಿಷ ಇದೆ ಅಷ್ಟು ನಿಮಿಷ ಡ್ರ್ಯಾಗ್ ಮಾಡ್ಕೊಳ್ಳಿ ನೀವು ಬ್ಯಾಕ್ಗ್ರೌಂಡು. ನಾನು ಇಷ್ಟು ನಾರ್ಮಲಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಓವರ್ಲೇ ಅಂತಿದೆ, ಇಲ್ಲಿ ಓವರ್ಲೇ ಓಕೆ. ಇಲ್ಲಿ ಓವರ್ಲೇ ಅಂತ ಟೆಸ್ಟ್ ಬಾಜು ಓವರ್ಲೇ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಹಾಕ್ಕೊಳ್ಳಿ. ನಿಮಗೆ ನೀವು ಮಾಡಿದ ವಿಡಿಯೋ ನಾನು ಇದು ಹಾಕ್ತಿದ್ದೀನಿ. ಹಾಕಿದ ತಕ್ಷಣ ಈ ವಿಡಿಯೋ ಎಷ್ಟಿದೆ ಅಷ್ಟು ಇಮೇಜ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು, ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನಾನು ಇಷ್ಟು ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಬೇಕು, ನಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಟ್ಔಟ್ ಅಂತಿದೆ, ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತಿದೆ, ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಓಕೆ ಕೊಡಿ, ಓಪನ್ ಆಗುತ್ತೆ. ನಿಮಗೆ ಅಡ್ಜಸ್ಟ್ ಆಗುವ ಹಾಗೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ನಾನು ಇಲ್ಲಿ ಬೇಕು, ನನಗೆ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ಅಂತ ಸಿಗುತ್ತೆ. ನೋಡ್ಬೋದು ಇಲ್ಲಿ ಇದಾಗುತ್ತೆ. ನೆಕ್ಸ್ಟ್ ನೀವು ಎಕ್ಸ್ಪೋರ್ಟ್ ನೋಡ್ಬೋದು, ಇಲ್ಲಿ ಇಷ್ಟ ಆಯಿತು. ನೆಕ್ಸ್ಟ್ ನೀವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ವಿಡಿಯೋ ರೆಡಿಯಾಗಿರುತ್ತೆ. ಓಕೆ, ರೆಡಿ ಆಯಿತು, ಡನ್ ಆಯಿತು. ನಿಮಗೆ ತೋರಿಸ್ತೀನಿ ನೋಡಿ ವಿಡಿಯೋ. ಈಗ ನೋಡ್ಬೋದು ನೀವು. ನೋಡಿ
ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಈ ಥರ ಈಸಿಲಿ ಒಂದೇ ನಿಮಿಷದಲ್ಲಿ ವಿಡಿಯೋ ಮಾಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನಮ್ಮ ಗುಡ್ ಚಾನಲ್ ಈವ್ನಿಂಗ್. ಸಬ್ಸ್ಕ್ರೈಬ್ ಎಲ್ಲರೂ ಮಾಡ್ಕೊಂಡು ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಐ ಹೋಪ್ ಮಾಡ್ಕೊಂಡು ಎಲ್ಲರೂ ಬೆಲ್ ಬಟನ್ ಚೆನ್ನಾಗಿದ್ದೀರಾ ಆನ್ ಅಂತ ಮಾಡ್ಕೊಳ್ಳಿ. ಅನ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.